ಈಗಾಗಲೇ ಖರ್ಗೆ ಅವರು ಹೇಳಿದ್ರು, ನರೇಂದ್ರ ಮೋದಿ ಅವರೇ, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ 30 ಲಕ್ಷ ಹುದ್ದೆಗಳನ್ನು ಯಾಕೆ ತುಂಬಿಲ್ಲ? 30 ಲಕ್ಷ ಹುದ್ದೆಗಳನ್ನು ತುಂಬಿಲ್ಲ. ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ಗಂಟೆಗಟ್ಟಲೆ ಮಾತಾಡ್ತಾರೆ. 30 ಲಕ್ಷ ಹುದ್ದೆಗಳನ್ನು ತುಂಬಿದ್ರೆ ಸುಮಾರು 50% ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಸಿಗ್ತದೆ. ಇನ್ನು ಉಳಿದ 50% ಬೇರೆಯವರಿಗೆ ಸಿಗ್ತದೆ. ಅದನ್ಯಾಕೆ ತುಂಬಕ್ಕಾಗಿಲ್ಲ? ನಾವು ಸಂಬಳ ಕೊಡಕ್ ದುಡ್ಡಿಲ್ಲ ಅಂತ ಹೇಳ್ತಿರಲ್ಲ, ಸಂಬಳ ಕೊಡಕ್ ದುಡ್ಡಿಲ್ಲದೆ ಹೋದ್ರೆ 8 ತಿಂಗಳಲ್ಲಿ ಜನರಿಗೆ ಕೊಟ್ಟಂತ ಭರವಸೆಗಳು, 5 ಗ್ಯಾರಂಟಿಗಳು, ಅವುಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ? ಯಾರಾದರೂ ಸರ್ಕಾರಿ ನೌಕರರು ನಮಗೆ ಸಂಬಳ ಕೊಟ್ಟಿಲ್ಲ ಅಂತ ಯಾರು ಹೇಳಿದಾರ ಯಾರಾದರೂ? ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಈ ತರ ಮಹಾನ್ ಸುಳ್ಳು ಹೇಳ್ತಾರಲ್ಲ, ಈ ಸುಳ್ಳುಗಳನ್ನ ಜನ ನಂಬಬೇಕಾ? ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಗ್ಯಾರಂಟಿಗಳನ್ನ ಜಾರಿ ಮಾಡಿದ ಮೇಲೆ ಸರ್ಕಾರದ ಖಜಾನೆ ಖಾಲಿಯಾಗಿಲ್ಲ. ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಯಾವುದೇ ಕೆಲಸವನ್ನ ನಿಲ್ಲಿಸಿಲ್ಲ. ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತೇಳಿ ಆ ಕೆಲಸವನ್ನು ಮುಂದೂಡ್ತಕ್ಕಂಥ ಪ್ರಯತ್ನವನ್ನ ಮಾಡಿಲ್ಲ. ನರೇಂದ್ರ ಮೋದಿ ಅವರು ಹೇಳಿದ್ರು, ನಾವು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ಹೇಳಿದ್ರು, ಈ ಗ್ಯಾರಂಟಿಗಳನ್ನ ಕರ್ನಾಟಕ ಸರ್ಕಾರ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡಿಬಿಟ್ರೆ ಖಜಾನೆ ಖಾಲಿಯಾಗೋಯ್ತದೆ. ಬಹಳ ಅಪಹಾಸ್ಯ ಮಾಡಿದ್ರು, ಬಹಳ ಲಘುವಾಗಿ ಮಾತಾಡಿದ್ರು. ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿಗಳನ್ನೆಲ್ಲ ಘೋಷಣೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಲೆಕ್ಕ ಹಾಕೇನೆ ಈ ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಾವು ಈ ಗ್ಯಾರಂಟಿಗಳನ್ನ ಜನರಿಗೆ ಭರವಸೆಯನ್ನ ಕೊಟ್ಟದ್ದು. ಸುಮಾರು ವರ್ಷಕ್ಕೆ 56,000 ಕೋಟಿ ರೂಪಾಯಿ ಖರ್ಚಾಗ್ತದೆ. ನರೇಂದ್ರ ಮೋದಿ ಅವರೇ, ನಾನು 24-25 ಬಜೆಟ್ನಲ್ಲಿ ಈಗಾಗಲೇ 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಗ್ಯಾರಂಟಿ ಯೋಜನೆಗಳಿಗೆ. ನೀವು ಭರವಸೆ ಕೊಟ್ಟಿದ್ರಲ್ಲ, ಎಷ್ಟು ಯೋಜನೆಗಳಿಗೆ ಜಾರಿ ಕೊಟ್ಟಿದ್ದೀರಿ ಅಂತ ಹೇಳಿ ನೋಡೋಣ. ಯಾವುದೇ ಚುನಾವಣೆಯಲ್ಲಿ 10 ವರ್ಷ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಈ ದೇಶದ ಜನಗಳ ಮುಂದೆ ಇಡಬೇಕಾಗಿರ್ತಕ್ಕಂಥದ್ದು 10 ವರ್ಷಗಳಲ್ಲಿ ಏನ್ ಸಾಧನೆ ಮಾಡಿದ್ದೇನೆ, 2014ರಲ್ಲಿ ನಾನು ಕೊಟ್ಟಿದ್ದಂತ ಭರವಸೆಗಳೇನು, ಅವು ಎಷ್ಟು ಈಡೇರಿದ್ದಾವೆ, ಎಷ್ಟು ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ, ಈಡೇರಿಸಲಿಕ್ಕೆ ಸಾಧ್ಯ ಆಗದೇ ಇದ್ರೆ ಕಾರಣಗಳೇನು, ಇವುಗಳನ್ನು ಇಡಬೇಕೇ ಹೊರತು ಜನಗಳ ಮುಂದೆ ಸುಳ್ಳು ಹೇಳ್ತಕ್ಕಂಥ, ದಾರಿ ತಪ್ಪಿಸ್ತಕ್ಕಂಥ
ಕೆಲಸವನ್ನ ನರೇಂದ್ರ ಮೋದಿ ಅವರೇ ನೀವು ಮಾಡ್ತಕ್ಕಂಥದನ್ನ ಬಿಡಬೇಕು. ಜನ ನಿಮಗೆ ತಕ್ಕ ಪಾಠವನ್ನ ಈ ಚುನಾವಣೆಯಲ್ಲಿ ಕಲಿಸ್ತಾರೆ ಅಂತಕ್ಕಂಥದನ್ನ ತಾವು ತಿಳ್ಕೋಬೇಕಾಗ್ತದೆ. ಯಾಕೆಂದ್ರೆ ನರೇಂದ್ರ ಮೋದಿ ಅವರ ಅಂತ್ಯಕಾಲ ಇದು, ಅಂತ್ಯಕಾಲ. 2014ರಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟರು. ವಿದೇಶದಲ್ಲಿ ಕಪ್ಪು ಹಣ ಇದೆ, ಅದನ್ನ 100 ದಿನದಲ್ಲಿ ತಗೊಬಂದು ಎಲ್ರಿಗೂ 15 ಲಕ್ಷ 15 ಲಕ್ಷ 15 ಲಕ್ಷ ಹಂಚ್ತೀನಿ ಅಂತ ಹೇಳಿದ್ರು. ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಕೊಟ್ರೇನ್ರಿ? ಕೊಡ್ಲಿಲ್ಲ. 2 ಕೋಟಿ ಉದ್ಯೋಗ ಪ್ರತಿ ವರ್ಷ, 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು. ಮಾಡಿದ್ರ? ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ ಮಾಡಿದ್ರ? ಮಾಡಲಿಲ್ಲ. ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೇನೆ, ರೂಪಾಯಿ ಮೌಲ್ಯವನ್ನು ಹೆಚ್ಚು ಮಾಡ್ತೇನೆ. ಆಯ್ತಾ? ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತಾ? ಡೀಸೆಲ್ ಬೆಲೆ ಕಡಿಮೆ ಆಯ್ತಾ? ಗ್ಯಾಸ್ ಬೆಲೆ ಕಡಿಮೆ ಆಯ್ತಾ? ಅಡಿಗೆ ಎಣ್ಣೆ ಬೆಲೆ ಕಡಿಮೆ ಆಯ್ತಾ? ಗೊಬ್ಬರದ ಬೆಲೆ ಕಡಿಮೆ ಆಯ್ತಾ? ಆಗ್ಲಿಲ್ಲ. ಅಚ್ಚೇ ದಿನ ಹೆಂಗೆ ಅಂತಂದ್ರು. ಬಂತ? ಬರಲಿಲ್ಲ. ನರೇಂದ್ರ ಮೋದಿ ಅವರು ಇವನ್ನೆಲ್ಲ ಮಾಡ್ಲಿಕ್ಕೆ ಆಗದೆ ಮೇಲೆ ಯಾಕೆ ಸುಳ್ಳು ಹೇಳಿದ್ರಿ? ಒಂದು ಮಾಡಲಿಲ್ಲ. ಅವ್ರು ಹೇಳಲಿ, ನಾನು ಅವರನ್ನ ಟೀಕೆ ಮಾಡೋದು ಬಿಟ್ಬಿಡ್ತೀನಿ. ಅವರು 10 ವರ್ಷದಲ್ಲಿ ಏನ್ ಮಾಡಿದ್ದಾರೆ, 2014ರಲ್ಲಿ ಏನ್ ಹೇಳಿದ್ರು, ಭಾವನಾತ್ಮಕವಾದಂಥ ವಿಚಾರಗಳನ್ನ ಜನರ ಮುಂದೆ ಇಟ್ಟು ಜನರ ಭಾವನೆಗಳನ್ನು ಕೆರಳಿಸಿ ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಒಡೆಯತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವ್ರು ನೀವು. ಅದಕ್ಕೋಸ್ಕರನೇ ರಾಹುಲ್ ಗಾಂಧಿಯವರು ಈ ದೇಶದ ಜನರ ಮನಸ್ಸನ್ನು ಒಡೆದಿದ್ದಾರೆ, ಜನರನ್ನ ವಿಭಾಗ ಮಾಡಿದ್ದಾರೆ. ಹಿಂದೂಗಳ ಹೆಸರಿನಲ್ಲಿ, ಮುಸಲ್ಮಾನರ ಹೆಸರಿನಲ್ಲಿ, ಕ್ರಿಶ್ಚಿಯನ್ರ ಹೆಸರಿನಲ್ಲಿ ಸಮಾಜವನ್ನು ಒಡೆಯತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸಮಾಜದಲ್ಲಿ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಪ್ರೀತಿ ವಾತ್ಸಲ್ಯ ಸಮಾಜದಲ್ಲಿ ಇರಬೇಕು. ಎಲ್ಲರೂ ಕೂಡ ಐಕ್ಯತೆಯಿಂದ ಒಟ್ಟಾಗಿರಬೇಕು. ದೇಶ ಐಕ್ಯತೆಯಿಂದ ಇರಬೇಕು. ದೇಶದ ಸಾರ್ವಭೌಮತೆ ಹಾಳಾಗಬಾರದು ಅಂತೇಳಿ ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಮಣಿಪುರದಿಂದ ಬಾಂಬೆವರೆಗೆ ಪಾದಯಾತ್ರೆಯನ್ನ ಮಾಡಿದ್ರು. ಸಮಾಜವನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಭಾರತ ಜೋಡೋ ಹೆಸರಿನಲ್ಲಿ ಅವರು ಈ ದೇಶದ ಜನರನ್ನ ಪ್ರೀತಿ ವಿಶ್ವಾಸದಿಂದ ಒಗ್ಗಟ್ಟು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಈ ಭಾರತೀಯ ಜನತಾ ಪಕ್ಷದವರು ದೇಶವನ್ನು ಒಡಿತಾ ಇದ್ದಾರಲ್ಲ, ಇತ್ತೀಚೆಗೆ ಒಂದು ಸುಳ್ಳನ್ನು ಹೇಳಿದ್ದಾರೆ. ಅದೇನಪ್ಪ ಸುಳ್ಳು ಅಂತಂದ್ರೆ, ಮುಸಲ್ಮಾನರಿಗೆ, ದಲಿತರಿಗೆ ಕೊಡ್ತಕ್ಕಂಥ ಮೀಸಲಾತಿ, ಹಿಂದುಳಿದವರಿಗೆ ಕೊಡ್ತಕ್ಕಂಥ ಮೀಸಲಾತಿ, ಈ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರು ಕೊಟ್ಟುಬಿಡ್ತಾರೆ ಕಾಂಗ್ರೆಸ್ನವರು. ನರೇಂದ್ರ ಮೋದಿಜಿ ಇವತ್ತೇನಾದರೂ ಮೀಸಲಾತಿ ಪರವಾಗಿರ್ತಕ್ಕಂಥ ಪಾರ್ಟಿ, ರಾಜಕೀಯ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಮಾತ್ರ ಅಂತಕ್ಕಂಥದನ್ನು ತಾವು ತಿಳ್ಕೋಬೇಕಾಗ್ತದೆ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಮೀಸಲಾತಿ ಪರ ಇಲ್ಲ. ನೀವು ಇತಿಹಾಸವನ್ನು ತೆಗೆದು ನೋಡಿ. ಇತಿಹಾಸವನ್ನು ನೋಡಿದಾಗ ಬಿಜೆಪಿಯವರು ಎಲ್ಲ ಕಾಲದಲ್ಲೂ ಕೂಡ ಮೀಸಲಾತಿಯನ್ನು ವಿರೋಧ ಮಾಡಿದ್ದಾರೆ, ಸಾಮಾಜಿಕ ನ್ಯಾಯವನ್ನು ವಿರೋಧ ಮಾಡಿದ್ದಾರೆ. ಮಂಡಲ್ ಕಮಿಷನ್ ವರದಿ ಜಾರಿಯಾದಾಗ ರಥಯಾತ್ರೆಯನ್ನು ಮಾಡಿದವರು ಯಾರು? ಶಾಲಾ ಮಕ್ಕಳನ್ನ, ಕಾಲೇಜ್ ಮಕ್ಕಳನ್ನ ಎತ್ಕಟ್ಟಿ
ಅವರಿಗೆ ಪ್ರಚೋದನೆ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದವರು ಯಾರು? IL ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ ಕೊಟ್ಟಾಗ ಅರ್ಜುನ್ ಸಿಂಗ್ ರವರು ಅದನ್ನ ವಿರೋಧ ಮಾಡಿದವರು ಯಾರು? 73, 74 ತಿದ್ದುಪಡಿ ಮಾಡಿ ಸಂವಿಧಾನಕ್ಕೆ ಮಂಡಲ ಪಂಚಾಯತಿನಲ್ಲಿ, ಜಿಲ್ಲಾ ಪಂಚಾಯತಿನಲ್ಲಿ, ಗ್ರಾಮ ಪಂಚಾಯತಿನಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ನಗರಸಭೆ, ನಗರ ಪಾಲಿಕೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ, ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಾಗ ಅದನ್ನ ವಿರೋಧ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದವರು ಯಾರು? ನೀವೆಲ್ಲ ತಿಳ್ಕೋಬೇಕು. ರಾಮಾ ಜೋಯಿಸ್ ಈಗ ಬದುಕಿಲ್ಲ. ರಾಮಾ ಜೋಯಿಸ್ ಈ ಆಜ್ಞೆಯನ್ನ, ಮೀಸಲಾತಿಯನ್ನ ಹಿಂದುಳಿದವರಿಗೆ, ಮಹಿಳೆಯರಿಗೆ ಕೊಟ್ಟಾಗ ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ವತಃ ತಾವೇ ಆರ್ಗ್ಯುಮೆಂಟ್ ಮಾಡಿ ಇದು ಸಂವಿಧಾನ ಬಾಹಿರ, ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಬಾಹಿರ, ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಬಾಹಿರ ಅಂತ ಹೇಳಿ ಅದನ್ನ ಆರ್ಗ್ಯುಮೆಂಟ್ ಮಾಡಿ ಪ್ರಶ್ನೆ ಮಾಡಿದವರು ಮಾನ್ಯ ರಾಮಾ ಜೋಯಿಸ್ರು. ರಾಮಾ ಜೋಯಿಸ್ರು ಯಾರು ಗೊತ್ತಾ ನಿಮಗೆ? ಬಿಜೆಪಿಯ ಉಪಾಧ್ಯಕ್ಷರಾಗಿದ್ರು, ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು, ರಾಜ್ಯಸಭಾ ಸದಸ್ಯರು. ಅವರು ಇದನ್ನ ವಿರೋಧ ಮಾಡಿದ್ರು. ನಾನು ಕೇಳ್ತೀನಿ, ನರೇಂದ್ರ ಮೋದಿ ಅವರಿಗೆ ಯಾವತ್ತಾರು ಒಂದು ದಿನ ನೀವು ಮೀಸಲಾತಿಗೆ ಈ ದೇಶದಲ್ಲಿ ಹೋರಾಟ ಮಾಡಿದ್ದೀರಾ? ದಲಿತರಿಗೆ ಮೀಸಲಾತಿ ಕೊಡಬೇಕು ಅಂತ ಹೋರಾಟ ಮಾಡಿದ್ದೀರಾ? ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಹೋರಾಟ ಮಾಡಿದ್ದೀರಾ? ಮಾಡಿಲ್ಲ. ಅಲ್ಪಸಂಖ್ಯಾತರಿಗೆ ಕರ್ನಾಟಕದಲ್ಲಿ ಮೀಸಲಾತಿ ಕಳೆದ 30 ವರ್ಷಗಳಿಂದ ಇದೆ. 94ನೇ ಇಸ್ವಿನಲ್ಲಿ ಚಿನ್ನಪ್ಪರೆಡ್ಡಿಯವರ ವರದಿ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಟ್ಟದ್ದು. ಅವತ್ತಿನಿಂದ ಇವತ್ತಿನವರೆಗಿದೆ. ಬಸವರಾಜ ಬೊಮ್ಮಾಯಿ ಅವರು ಅದನ್ನು ರದ್ದು ಮಾಡಿದ್ರು, ಅದರ ವಿರುದ್ಧ ಅಪೀಲ್ ಹೋದರು. ಇದೇ ಬಸವರಾಜ ಬೊಮ್ಮಾಯಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಹಾಕಿ ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ, ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂಡರ್ಟೇಕಿಂಗ್ ಅಂತಂದ್ರೆ, ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಮುಂದುವರಿಸ್ತೇವೆ. ನರೇಂದ್ರ ಮೋದಿ ಅವರೇ, ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ, ದಲಿತರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಕಾಂಗ್ರೆಸ್ ಪಕ್ಷ ಈ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳ್ತಿರಲ್ಲ, ಇದು ಮಹಾನ್ ಸುಳ್ಳಲ್ವೇ ಅಂತಕ್ಕಂಥ ಪ್ರಶ್ನೆಯನ್ನ ನಾವು ತಿಳ್ಕೋಬೇಕಾಗ್ತದೆ. ನರೇಂದ್ರ ಮೋದಿ ಅವರಿಗೆ ಸತ್ಯ ಹೇಳೇ ಗೊತ್ತಿಲ್ಲ. ಬಹುಶಃ ಭಾರತ ದೇಶದ ಇತಿಹಾಸದಲ್ಲಿ ಹೆಚ್ಚು ಸುಳ್ಳು ಹೇಳ್ತಕ್ಕಂಥ ಯಾರು ಪ್ರಧಾನಮಂತ್ರಿ ಬಂದಿದ್ರೆ ಅದು ನರೇಂದ್ರ ಮೋದಿ ಅವರು ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಬೇರೆ ಯಾವ ಪ್ರಧಾನಮಂತ್ರಿಗಳು ಕೂಡ ಇಷ್ಟು ಸುಳ್ಳು ಹೇಳಲಿಲ್ಲ. ಇವರು ನಂಬ್ಕೊಂಡು ಓಟ್ ಹಾಕ್ತೀರಾ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಜನ ಬಿಜೆಪಿಯವರನ್ನ ಗೆಲ್ಲಿಸಿದ್ರಿ. 25 ಜನ ಬಿಜೆಪಿ. ಈ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಅಮರೇಶ್ ನಾಯ್ಕ ಅಂತ ಗೆದ್ದೋಗಿದ್ರು. ಈ ಸಾರಿನೂ ಕೂಡ ಕ್ಯಾಂಡಿಡೇಟ್ ಆಗಿದ್ದಾರೆ. ಯಾವತ್ತಾರು ಒಂದು ದಿನ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ, ಕರ್ನಾಟಕದ ಜನರ ಸಮಸ್ಯೆಗಳ ಬಗ್ಗೆ, ಬಡವರ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ ಒಂದು ದಿನ ಮಾತಾಡಿದಾರೆ? ಬಾಯಿ ಬಿಟ್ಟಿದ್ದಾರ? 25 ಜನ ಎಂಪಿಗಳಿದ್ರಲ್ಲ, ಒಂದಿನ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ ಆಯ್ತು. 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದನ್ನ ಕೊಡಲಿಲ್ಲ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರು. ಬರಗಾಲ ಬಂತು, ನಾವು 18,172 ಕೋಟಿ ಕೇಳಿದು. ಯಾಕಂತಂದ್ರೆ ಕರ್ನಾಟಕದಲ್ಲಿ 240 ತಾಲೂಕುಗಳಲ್ಲಿ 223 ತಾಲೂಕುಗಳು
ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಸುಮಾರು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. ನಮ್ಮ ರೈತರು ಕಷ್ಟದಲ್ಲಿದ್ದಾರೆ, ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ಪರಿಸ್ಥಿತಿ ಇದೆ. ಸುಮಾರು 35,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ನಷ್ಟ ಆಗಿದೆ. ನರೇಂದ್ರ ಮೋದಿಜಿ NDRF ನಾರ್ಮ್ಸ್ ಪ್ರಕಾರ 18,172 ಕೋಟಿ ಅಂತ ಕೊಟ್ರೆ ಕೊಡ್ಲಿಲ್ಲ. ನಾವು ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ಬಂತು. ಸುಪ್ರೀಂ ಕೋರ್ಟ್ನವರು ಛೀಮಾರಿ ಹಾಕಿ ಅವರಿಗೆ ದುಡ್ಡು ಕೊಡಿ ಅಂತ ಹೇಳಿದ ಮೇಲೆ ಅದು ಬಹಳ ಕಡಿಮೆಯಾಗಿ 3,454 ರೂಪಾಯಿ ಕೊಟ್ಟಿದ್ದಾರೆ. ನಾವು 18,172 ಕೋಟಿ ಕೇಳಿದ್ರೆ ಅವರು ಕೊಟ್ಟಿರ್ತಕ್ಕಂಥದ್ದು 3,452 ಕೋಟಿ ರೂಪಾಯಿ. ಕರ್ನಾಟಕದ ಬಗ್ಗೆ, ಕರ್ನಾಟಕದ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ. 7 ತಿಂಗಳಾದರೂ ಕೂಡ ಪರಿಹಾರ ಕೊಡಲಿಲ್ಲ. 7 ತಿಂಗಳಾದರೂ ಪರಿಹಾರ ಕೊಡಲಿಲ್ಲ. ಈಗ ಕೋರ್ಟ್ನವರು ಹೇಳಿದ ಮೇಲೆ 3,454 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಯಾವತ್ತಾರು ಬರಗಾಲದ ಬಗ್ಗೆ, ಕರ್ನಾಟಕದ ಬರಗಾಲದ ಬಗ್ಗೆ, ಕರ್ನಾಟಕ ತೆರಿಗೆ ಹಂಚಿಕೆ ಬಗ್ಗೆ, ಕರ್ನಾಟಕದಲ್ಲಿ 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದರ ಬಗ್ಗೆ, ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಬಜೆಟ್ನಲ್ಲಿ ಹೇಳಿರೋದ್ರ ಬಗ್ಗೆ ಯಾವತ್ತಾರು ಮಾತಾಡಿದಾರ ಅಮರೇಶ್ ನಾಯ್ಕ? ಅಮರೇಶ್ ನಾಯ್ಕನ ಮತ್ತೆ ಆಯ್ಕೆ ಮಾಡ್ತೀರಾ? ವೋಟ್ ಕೊಡ್ತೀರಾ? ದಯಮಾಡಿ ನೀವು ಹೇಳಬೇಕು, ಮನೆ ಮನೆಗೆ ಹೋಗಿ ಹೇಳಬೇಕು. ಅಮರೇಶ್ ನಾಯ್ಕನಿಗೆ ಕೊಡಬಾರದು. ಈ ಸಾರಿ ಕಾಂಗ್ರೆಸ್ ಅಭ್ಯರ್ಥಿಯನ್ನೇ 100ಕ್ಕೆ 100 ನಾವು ಗೆಲ್ಲಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕಲ್ವಾ? ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಅಲ್ವಾ? ಎಲ್ಲ ಗ್ಯಾರಂಟಿಗಳನ್ನೆಲ್ಲ ಜಾರಿ ಮಾಡಿದ್ದೀವಿ ಅಲ್ವಾ? ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಲ್ಲ. 36,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. 36,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ಎಲ್ಲ ಗ್ಯಾರಂಟಿಗಳು ಜಾರಿಯಾಗಿದ್ದಾವೆ, ಜನರನ್ನು ತಲುಪಿದ್ದಾವೆ. ಮಧ್ಯವರ್ತಿಗಳ ಹಾವಳಿ ಇಲ್ಲ. ಒಂದು ವರ್ಷಕ್ಕೆ 50,000 ರಿಂದ 60,000 ರೂಪಾಯಿ ಒಂದು ಕುಟುಂಬಕ್ಕೆ ಸಿಗ್ತಾ ಇದೆ. ಇದರ ಜೊತೆಗೆ AICC ಅವರು ಕೂಡ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಅವರು ಕೂಡ 5 ಗ್ಯಾರಂಟಿಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಸೈನ್ ಮಾಡಿ ಮನೆ ಮನೆಗೆ ಹಂಚತಕ್ಕಂಥ ಕೆಲಸವನ್ನು ಇಡೀ ದೇಶದಲ್ಲಿ ಮಾಡಿದ್ದಾರೆ. ನಮ್ಮ ಮೇಲೆ ವಿಶ್ವಾಸ ಇದೆಯಲ್ವಾ? ನಮ್ಮ ಮೇಲೆ ನಂಬಿಕೆ ಇದೆಯಲ್ವಾ? ನಾವು ಕೊಟ್ಟ ಮಾತಿನಿಂದ ನಡ್ಕತೀವಿ ಅಲ್ವಾ? ದಯಮಾಡಿ 7ನೇ ತಾರೀಕು ಮತಗಟ್ಟೆಗೆ ಹೋಗಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಆಶೀರ್ವಾದ ಮಾಡಿ ಅವರನ್ನು ಲೋಕಸಭೆಗೆ ಕಳಿಸಿಕೊಡಬೇಕು. ನಮ್ಮ ಪಕ್ಷದ ಅಭ್ಯರ್ಥಿ ರಿಟೈರ್ಡ್ IAS ಆಫೀಸರ್. ಅವರು 35 ವರ್ಷಗಳ ಕಾಲ IAS ಅಧಿಕಾರಿಯಾಗಿ ಈ ಕರ್ನಾಟಕ ರಾಜ್ಯದ ಜನರ ಸೇವೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿ, ಸೇವೆಗೆ ಬದ್ಧತೆ ಇರ್ತಕ್ಕಂಥ ವ್ಯಕ್ತಿ. ಮತ್ತೆ ಅವರನ್ನು ಆಯ್ಕೆ ಮಾಡಿ ಕಳಿಸಿದ್ರೆ ನಿಮ್ಮ ಧ್ವನಿಯಾಗಿ, ನಿಮ್ಮ ಪರವಾಗಿ ಹೆಸರಿಲ್ಲ ತಗೊಂಡೆ ನಾನು. ನಡೆಯ ನಿಮ್ಮ ಧ್ವನಿಯಾಗಿ, ಕರ್ನಾಟಕದ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಲೋಕಸಭೆಯಲ್ಲಿ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದಯಮಾಡಿ ಅಮರೇಶ್ ನಾಯ್ಕನಿಗೆ ಮತ್ತೆ ಲೋಕಸಭೆಗೆ ಕಳಿಸಿಕೊಡಬೇಡಿ. ನಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಲೋಕಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮೆಲ್ಲರಿಗೂ ನಮಸ್ಕಾರ.